Welcome to this video. ಈ ವಿಡಿಯೋಲಿ reproduction in human beings, how do organisms reproduce the section 8.3.3 ಇದನ್ನು ಕಲಿಯೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದೆಲ್ಲ ಕಾಪಿ ಮಾಡಿದ್ದೀನಿ, ಕೆಲವನ್ನ ಮಾಡಿಲ್ಲ, ಅದನ್ನು ನೀವೇ ಓದ್ಕೊಳ್ಳಿ. ಈ ಪಾಯಿಂಟ್ ಏನು? ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸು ಸೆಕ್ಸುವಲ್ ರೀಪ್ರೊಡಕ್ಷನ್. ಈ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲ, ಅಂದರೆ ನಮಗೆ ತಂದೆ ಮತ್ತು ತಾಯಿ ಎರಡೂ ಬೇಕು ಮಕ್ಕಳನ್ನ ಮಾಡ್ಕೊಳ್ಳೋಕ್ಕೆ, ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಬೇಕು. It involves introduction of a sperm in vagina of the female. ಇದು ಮುಂದೆ ಕಲಿತೀವಿ. Fertilization occurs in the fallopian tube. Okay, so ಇದು ಕೀ ಪಾಯಿಂಟ್, ಮುಂದೆ ಕಲ್ಯಾಣ. ಈ ಮುಂಚೆ ಹೇಳ್ದಂಗೆ ಹ್ಯೂಮನ್ ಬೀಯಿಂಗ್ಸ್ ಯೂಸ್ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್, ಅಂದರೆ ತಂದೆ ತಾಯಿ ಬೇಕು, ಮೇಲ್ ಆ್ಯಂಡ್ ಫೀಮೇಲ್ ಬೇಕು. ಹೌ ಡಸ್ ದಿಸ್ ಪ್ರಾಸೆಸ್ ವರ್ಕ್? ಈ ಪ್ರಾಸೆಸ್ಸಲ್ಲಿ ಮಲ್ಟಿಪಲ್ ಪಾರ್ಟ್ಸ್ ಇದೆ. ಫಸ್ಟ್ ಪಾರ್ಟು ಪ್ಯೂಬರ್ಟಿ ಅಂತ ಏನು ಹೇಳ್ತೀವಿ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಮೇಲ್ ರಿಪ್ರೊಡಕ್ಷನ್ ಆರ್ಗನ್ನು, ಫೀಮೇಲ್ ರಿಪ್ರೊಡಕ್ಷನ್ ಆರ್ಗನ್, ಅದೆಲ್ಲ ಇದೆ. ಸೊ ಇದನ್ನು ನೋಡೋಣ ಏನಂತ. ಫಸ್ಟ್, ಆಲ್ ಆಫ್ ಅಸ್ ನೋ ದ ಬಾಡೀಸ್ ಚೇಂಜ್ ಆ್ಯಸ್ ವಿ ಬಿಕಮ್ ಓಲ್ಡರ್. ಬಾಡೀಸ್ ಚೇಂಜ್ ಆಗುತ್ತೆ ಯಾವಾಗ? ನಮಗೆ ವಯಸ್ಸಾಗ್ತಿದ್ದಂಗೆ ಬಾಡಿ ಚೇಂಜ್ ಆಗುತ್ತೆ. ಸೊ ಈ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ, ಇದು ವಯಸ್ಸಿಗೆ ಬಂದಾಗ ಚೇಂಜ್ ಆಗುವಂಥ ಬಾಡಿ ಅಲ್ಲ, ನಾವು ಹುಟ್ಟಿದಾಗಿಂದ ಚೇಂಜ್ ಆಗುತ್ತಲ್ವ. ನಾವು ಹುಟ್ಟಿದಾಗ ಎಷ್ಟು ಚಿಕ್ಕದಿರ್ತೀವಿ, ಆಮೇಲೆ ದೊಡ್ಡದಾಗ್ತಾ ಹೋಗ್ತೀವಿ, ಹೈಟ್ ದೊಡ್ಡದಾಗ್ತಾ ಹೋಗ್ತೀವಿ, ನಮಗೆ ಸುಮಾರಷ್ಟು ಚೇಂಜಸ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ವಿ ನೋಟಿಸ್ ದಟ್ ಅವರ್ ಹೈಟ್ ಹ್ಯಾಸ್ ಇನ್ಕ್ರೀಸ್ಡ್ ಕಂಟಿನ್ಯೂಸ್ಲಿ. ನಮ್ಮ ಹೈಟು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗಿದೆ. ಯಾವಾಗಿಂದ? ಫ್ರಮ್ ಅರ್ಲಿ ಏಜ್ ಟಿಲ್ ನೌ. ಅಂದರೆ ಹುಟ್ಟಿದಾಗಿಂದ ಒಂದು 10-12 ವರ್ಷದ ತನಕ ಹೈಟು ಜಾಸ್ತಿ ಆಗ್ತಾನೆ ಆಗುತ್ತೆ. ವಿ ಅಕ್ವೈರ್ ಟೀತ್, ನಮಗೆ ಹೊಸ ಹಲ್ಲು ಬರುತ್ತೆ. We even lose old milk teeth, old so-called milk teeth. ನಮ್ಗೆ ಫಸ್ಟ್ ಬರೋ ಹಲ್ಲುಗಳು ಹೋಗಿ ಹೊಸ ಹಲ್ಲುಗಳು ಬರುತ್ತೆ. ಆ್ಯಂಡ್ ವಿ ಅಕ್ವೈರ್ ನ್ಯೂ ಒನ್ಸ್, ಹೊಸ ಹಲ್ಲುಗಳು ಬರುತ್ತೆ. ಸೊ ಇದು ಹೇಳ್ತಾ ಇದ್ದಾರೆ. ಬಟ್ ಈ ಚೇಂಜ್ಗಳೆಲ್ಲ ರಿಪ್ರೊಡಕ್ಟಿವ್ ಸಿಸ್ಟಮ್ ರಿಲೇಟೆಡ್ ಚೇಂಜ್ ಅಲ್ಲ, ಆಯಿತಾ? ದ ನಾರ್ಮಲ್ ಚೇಂಜ್, ಅದನ್ನು ಹೇಳ್ತಾರೆ ಇಲ್ಲಿ. ಆಲ್ ಆಫ್ ದಿಸ್ ಚೇಂಜಸ್, ಈ ಚೇಂಜ್ಗಳೆಲ್ಲ ಕ್ಯಾನ್ ಬಿ ಗ್ರೂಪ್ಡ್ ಅಂಡರ್ ಜನರಲ್ ಪ್ರಾಸೆಸ್ ಆಫ್ ಗ್ರೋತ್. ಇದನ್ನೆಲ್ಲ ಜನರಲ್ ಪ್ರಾಸೆಸ್ ಆಫ್ ಗ್ರೋತ್ ಅಂತ ಹೇಳ್ಬೋದು. ಇದೇನು ಸ್ಪೆಷಲ್ ಅಲ್ಲ, ಇದು ರಿಪ್ರೊಡಕ್ಟಿವ್ ಸಿಸ್ಟಮ್ ರಿಲೇಟೆಡ್ ಅಲ್ಲ, ಸುಮ್ಮನೆ ಗ್ರೋತ್ ಅಷ್ಟೆ. ಇನ್ ವಿಚ್ ಬಾಡಿ ಬಿಕಮ್ಸ್ ಲಾರ್ಜರ್, ನಮ್ಮ ದೇಹ ದೊಡ್ಡದಾಗತ್ತೆ. ಬಟ್ ಇನ್ ಅರ್ಲಿ ಟೀನೇಜ್ ಇಯರ್ಸ್, ಒಂದು 10-12 ವರ್ಷಕ್ಕೆ ಶುರುವಾಗುತ್ತೆ ಇದು, ಹೋಲ್ ಸೆಟ್ ಆಫ್ ನ್ಯೂ ಚೇಂಜಸ್ ಅಕ್ಕರ್. ನಮ್ಮ ದೇಹದಲ್ಲಿ ಸುಮಾರಷ್ಟು ಚೇಂಜ್ಗಳಾಗತ್ತೆ. that cannot be explained as body enlargement. ಇದು reproductive related changes. ಏನು ಥರ ಚೇಂಜ್ ಆಗುತ್ತೆ? ದ ಅಪಿಯರೆನ್ಸ್ ಆಫ್ ದ ಬಾಡಿ ಚೇಂಜಸ್. ನಮ್ಮ ಶೇಪ್, ಬಾಡಿ ಶೇಪ್ ಚೇಂಜ್ ಆಗುತ್ತೆ. ಸೊ ಗಂಡಸರು ಒಂಥರ ಚೇಂಜ್ ಆಗುತ್ತೆ, ಹೆಂಗಸರಿಗೆ ಒಂಥರ ಚೇಂಜ್ ಆಗುತ್ತೆ. ಪ್ರಪೋರ್ಷನ್ಸ್ ಚೇಂಜ್. ಸೊ ಹೊಸ ಫೀಚರ್ಗಳು ಬರುತ್ತೆ, ನ್ಯೂ ಫೀಚರ್ ಅಪಿಯರ್ಸ್, ಆ್ಯಂಡ್ ಸೋ ಡಸ್ ನ್ಯೂ ಸೆನ್ಸೇಷನ್ಸ್. ಅಂದರೆ ಸ್ವಲ್ಪ ಫೀಲಿಂಗ್ಸು ಚೇಂಜ್ ಆಗುತ್ತೆ. 12 ವರ್ಷದ ತನಕ ಆಪೋಸಿಟ್ ಸೆಕ್ಸನ್ನು ನೋಟಿಸೇ ಮಾಡಿರಲ್ಲ. ಹುಡುಗಿರನ್ನು ನೋಟಿಸ್ ಮಾಡಿರಲ್ಲ, ಹುಡುಗರನ್ನ ನೋಟಿಸ್ ಮಾಡಿರಲ್ಲ. ಆದರೆ ಆ್ಯಸ್ ಯು ಬಿಕಮ್ ಪ್ಯೂಬರ್ಟಿ ದೇ ಸ್ಟಾರ್ಟ್ ನೋಟಿಸಿಂಗ್ ಈಚ್ ಅದರ್. ಎಲ್ಲ ನ್ಯಾಚುರಲ್ ಹಾರ್ಮೋನ್ಸಿಂದ ಆಗುವಂಥದ್ದು. ಸಮ್ ಆಫ್ ದಿಸ್ ಚೇಂಜಸ್ ಆರ್ ಕಾಮನ್ ಟು ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಕೆಲವು ಹುಡುಗರಿಗೆ ಮತ್ತು ಹುಡುಗಿರಿಗೆ ಇಬ್ಬರಿಗೂ ಸೇಮ್ ಇರುತ್ತೆ, ಇನ್ನು ಕೆಲವು ಚೇಂಜ್ ಸ್ಪೆಷಲ್ ಇರುತ್ತೆ. ನೋಡೋಣ ಏನಂತ. ವಿ ಬಿಗಿನ್ ಟು ನೋಟಿಸ್ ಥಿಕ್ ಹೇರ್ ಗ್ರೋಯಿಂಗ್ ಇನ್ ನ್ಯೂ ಪಾರ್ಟ್ಸ್ ಆಫ್ ದ ಬಾಡಿ. ಯೂಶಲಿ ಕೂದಲು ಬರೋಕ್ಕೆ ಶುರುವಾಗುತ್ತೆ ಬಾಡಿ ಬೇರೆ ಬೇರೆ ಪಾರ್ಟಲ್ಲಿ. ತಲೆ ಮಾತ್ರ ಅಲ್ಲ, ಬಾಡಿಲಿ ಬೇರೆ ಬೇರೆ ಪಾರ್ಟಲ್ಲಿ ಬರುತ್ತೆ, ಶುರುವಾಗಿರುತ್ತೆ. ಇನ್ನರ್ ಹೇರ್ ಕ್ಯಾನ್ ಅಪಿಯರ್ ಆನ್ ಲೆಗ್ಸ್ ಆ್ಯಂಡ್ ಆರ್ಮ್ಸ್ ಆ್ಯಸ್ ವೆಲ್ ಆಸ್ ಫೇಸ್. ಡಿಪೆಂಡ್ ಆಗುತ್ತೆ, ಒಬ್ಬರಿಗೂ ಒಂದೊಂದು ಥರ, ಎಲ್ಲರೂ ಒಂದೇ ಥರ ಬರಬೇಕು ಅಂತೇನಿಲ್ಲ. ಹುಡುಗರಿಗೆ ಜಾಸ್ತಿ ಬರುತ್ತೆ, ಹುಡುಗಿಯರು ಕಮ್ಮಿ ಬರುತ್ತೆ, ಇದೆಲ್ಲ ಥರ ಡಿಫ್ರೆಂಟ್, ಒಬ್ಬರಿಗೂ ಒಂದೊಂದು ಥರ. The skin frequently becomes oily and we begin to develop pimples. ಇದೊಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಚರ್ಮದಲ್ಲಿ ಆಯಿಲ್ ಶುರುವಾಗುತ್ತೆ, ಪಿಂಪಲ್ ಶುರುವಾಗುತ್ತೆ. ತಲೆಗೆ ಶ್ಯಾಂಪು ಹಾಕೋಬೇಕು ಕರೆಕ್ಟಾಗಿ. ಚಿಕ್ಕಂದಿನಲ್ಲಿ ಶ್ಯಾಂಪು ಗಿಂಪು ಅಷ್ಟೆಲ್ಲ ತಲೆಗೆಡ್ಸ್ಕೋಬೇಕು ಅಂತಲೇ ಇಲ್ಲ. ಆ್ಯಸ್ ಯು ಗ್ರೋ ಓಲ್ಡರ್, ಬಾಡಿ ಸ್ಕಿನ್ ಬಿಕಮ್ಸ್ ಆಯಿಲಿ, ಫೇಸ್ ಬಿಕಮ್ಸ್ ಆಯಿಲಿ, ಹೇರ್ ಬಿಕಮ್ಸ್ ಆಯಿಲಿ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. We begin to be conscious and aware of our own bodies and those of others in new ways. ಇದು ಇನ್ನೊಂದು. ಯಾವುದೇ ಟೀನೇಜರ್ನ ಕೇಳಿದ್ರೆ ಅವ್ರಿಗೇನು ಸಡನ್ನಾಗಿ ನಾನು ಹೇಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಡ್ರೆಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಬಾಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದುವರೆಗೂ ಏನು ಕೇರೇ ಇಲ್ಲ. ಅಪ್ಪ ಅಮ್ಮ ಕರೆಕ್ಟಾಗಿ ಹೋಗೋ ಸ್ಕೂಲ್ಗೆ ಅಂದರೂ ದೇ ಡೋಂಟ್ ಕೇರ್. ಬಟ್ ಒಂದ್ಸಲಿ ಟೀನೇಜ್ ಬಂದುಬಿಟ್ರೆ ದೇ ಸಡನ್ಲಿ ಆರ್ ವೆರಿ ಕಾನ್ಷಿಯಸ್. ನಾನು ಚೆನ್ನಾಗಿ ಹೋಗಬೇಕು, ಮತ್ತು ಬೇರೆಯವ್ರನ್ನೂ ನೋಟಿಸ್ ಮಾಡ್ತಾರೆ. ಇದೆಲ್ಲ ನ್ಯಾಚುರಲ್ ಹಾರ್ಮೋನ್ ಪ್ರಾಸೆಸ್, ಆಯಿತಾ. On the other hand, there are also changes taking place that are different between boys and girls. ಸೊ ಹುಡುಗರಲ್ಲಾಗುವಂಥ ಚೇಂಜು, ಹುಡುಗಿಯರಾಗುವಂಥ ಚೇಂಜು ಕೆಲವು ಡಿಫರೆನ್ಸ್ ಇದೆ. ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇನ್ ಗರ್ಲ್ಸ್ ದೇ ಬಿಗಿನ್ ಟು ಮೆನ್ಸ್ಟುರೇಟ್ ಅಟ್ ಅರೌಂಡ್ ದ ಸೇಮ್ ಟೈಮ್. ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ, ಅದು ಹುಡುಗಿಯರಿಗೆ ಆಗೋಕ್ಕೂ ಶುರು ಆಗುತ್ತೆ ಯಾವಾಗ, ಟೀನೇಜಲ್ಲಿ. ದಿಸ್ ಈಸ್ ಅ ಪ್ರಾಸೆಸ್ ಆಫ್ ಬಾಡಿ ಪ್ರಿಪೇರಿಂಗ್ ಟು ಎವೆಂಚುಲಿ ಹ್ಯಾವ್ ಚಿಲ್ಡ್ರನ್. ಇನ್ನು ಮುಂದೆ ಕಲಿತೀವಿ. ಬಾಯ್ಸ್ ಬಿಗಿನ್ ಟು ಹ್ಯಾವ್ ನ್ಯೂ ಥಿಕ್ ಹೇರ್ ಗ್ರೋತ್, ಗಡ್ಡ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ದರ್ ವಾಯ್ಸಸ್ ಬಿಗಿನ್ ಟು ಕ್ರ್ಯಾಕ್. ಮಕ್ಕಳ ವಾಯ್ಸ್ ಹೋಗಿ ಅಡಲ್ಟ್ ವಾಯ್ಸ್ ಬರೋಕ್ಕೆ ಶುರುವಾಗುತ್ತೆ. ಇದು ಎಷ್ಟೊಂದು ಈ ಬಾಲ್ಯದಲ್ಲಿ ಚೆನ್ನಾಗಿ ಹಾಡೋರು ಈ ಗಂಟಲು ಒಡೆಯುತ್ತೆ ಅಂತ ಏನು ಹೇಳ್ತೀವಿ, ಇದರಿಂದ ಆಮೇಲೆ ಅವ್ರ ವಾಯ್ಸೇ ಚೇಂಜ್ ಆಗಿಬಿಡುತ್ತೆ. ಸೊ ಎಷ್ಟೊಂದು ಜನ ಮಕ್ಕಳಲ್ಲಿ ಚೆನ್ನಾಗಿ ಹಾಡ್ತಾ ಇರೋರು ಆಮೇಲೆ ಹಾಡೋಕ್ಕೆ ಆಗಲ್ಲ ಕರೆಕ್ಟಾಗಿ. ಇನ್ನು ಕೆಲವರು ಮಕ್ಕಳು ಚೆನ್ನಾಗಿ ಆಡ್ತಿರೋ ಆಮೇಲೆ ಚೆನ್ನಾಗಿ ಆಡ್ತಾರೆ. ಸೊ ಈ ಥರ ಎಲ್ಲ ಚೇಂಜಸ್ ಇರುತ್ತೆ. ಹುಡುಗರಲ್ಲಿ ಆ್ಯಡಮ್ಸ್ ಆ್ಯಪಲ್ ಅಂತ ಒಂದು ಗಂಟ್ಲ ಹತ್ರ ಒಂದು ಪಾರ್ಟ್ ಅದು ಬರುತ್ತೆ. ಇದೆಲ್ಲ ಚೇಂಜಸ್. ಆಲ್ ಆಫ್ ದೀಸ್ ಚೇಂಜಸ್ ಟೇಕ್ ಪ್ಲೇಸ್ ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಮಂತ್ಸ್ ಆ್ಯಂಡ್ ಇಯರ್ಸ್. ಸೊ ಅವ್ರು ಹೇಳ್ದಂಗೆ ಫುಲ್ ಟೀನೇಜ್ ಇಯರ್ಸ್ ಅಂದರೆ 10-12 ವರ್ಷಕ್ಕೆ ಶುರುವಾಗಿದ್ದು ಅದು 18 ವರ್ಷ 16-18 ವರ್ಷ ತನಕ ಕಂಟಿನ್ಯೂ ಆಗ್ತಾ ಇರುತ್ತೆ. ದೇ ಡು ನಾಟ್ ಹ್ಯಾಪನ್ ಅಟ್ ದ ಸೇಮ್ ಟೈಮ್ ಇನ್ ಒನ್ ಪರ್ಸನ್. ಒಟ್ಟಿಗೆ ಒಬ್ಬರಲ್ಲಾಗಲ್ಲ. ನಾರ್ ಡು ದೇ ಹ್ಯಾಪನ್ ಅಟ್ ಎನ್ ಎಕ್ಸಾಕ್ಟ್ ಏಜ್. ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ಆಮೇಲೆ ಆಗುತ್ತೆ, ಕೆಲವ್ರಿಗೆ ಸ್ಲೋ ಆಗುತ್ತೆ, ಕೆಲವ್ರಿಗೆ ಫಾಸ್ಟಾಗಿ ಆಗುತ್ತೆ. ತುಂಬ ವೇರಿಯೇಷನ್ ಇದೆ. ಇನ್ ಸಮ್ ಪೀಪಲ್ ದೇ ಹ್ಯಾಪನ್ ಅರ್ಲಿ ಆ್ಯಂಡ್ ಕ್ವಿಕ್ಲಿ, ವೈಲ್ ಇನ್ ಅದರ್ಸ್ ದೇ ಕ್ಯಾನ್ ಹ್ಯಾಪನ್ ಸ್ಲೋಲಿ. ಸೊ ನಿಮ್ಮ ಕ್ಲಾಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವರು ಉದ್ದ ಜಾಸ್ತಿ ಇರ್ತಾರೆ, ಕೆಲವರು ಗಿಡ್ಡ ಇರ್ತಾರೆ, ಕೆಲವರು ಪಟ್ಟಂತ ಆಮೇಲೆ ಬೆಳೆದು ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ನಾನು 10ನೇ ಕ್ಲಾಸ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾನು ಹೈಟ್ ಬಂದುಬಿಟ್ಟಿದ್ದೆ. ನನ್ನ ತಮ್ಮನ ಕೇಸಲ್ಲಿ 10ನೇ ಕ್ಲಾಸಲ್ಲಿ ಅವ್ನು ಬಂದೇ ಇಲ್ಲ. ಆಮೇಲೆ PUC ಟಕ್ ಅಂತ ಬೆಳೆದ್ಬಿಟ್ಟ. ಸೊ ಒಬ್ಬೊಬ್ಬರು ಒಂದೊಂದು ಥರ. ಈವನ್ ದೋ ವಿ ವರ್ ಬಾರ್ನ್ ಟು ಸೇಮ್ ಪೇರೆಂಟ್ಸ್, ಇಟ್ ಈಸ್ ನಾಟ್ ದ ಸೇಮ್. ಸೊ ಈಚ್ ಚೇಂಜ್ ಡಸ್ ನಾಟ್ ಕಂಪ್ಲೀಟ್ ಕ್ವಿಕ್ಲಿ ಐದರ್. ಸೊ ಚೇಂಜ್ ಆಗ್ತಾ ಇರುತ್ತೆ. For example, thick hair on the face appears as a few scattered hairs first and only slowly does the growth begin to become uniform. ಅಂದರೆ ಗಡ್ಡ ಬರೋಕ್ಕೆ ಶುರುವಾದರೆ ಸ್ವಲ್ಪನೇ ಬರುತ್ತೆ. ಅದು ಆಮೇಲೆ 18-20 ವರ್ಷ ಆದಮೇಲೆ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಸೊ ಫುಲ್ ಕಂಪ್ಲೀಟಾಗಿ ಒಟ್ಟಿಗೆ ರಾತ್ರಿ ಚೇಂಜ್ ಆಗಲ್ಲ. ಈವನ್ ಸೊ ಆಲ್ ದಿಸ್ ಚೇಂಜಸ್ ಶೋ ಡಿಫರೆನ್ಸಸ್ ಬಿಟ್ವೀನ್ ಪೀಪಲ್. ಸೊ ಜನರಲಿ ಡಿಫರೆನ್ಸು ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದೀಸ್ ಚೇಂಜಸ್ ಆರ್ ಆಸ್ಪೆಕ್ಟ್ಸ್ ಆಫ್ ಸೆಕ್ಷುವಲ್ ಮೆಚುರೇಷನ್ ಆಫ್ ದ ಬಾಡಿ. ನಾವು ಸೆಕ್ಷುವಲ್ ಮೆಚುರೇಷನ್ ಆಫ್ ದ ಬಾಡಿ ಅಂದರೆ ನಮ್ಮ ಬಾಡಿಗಳು ಪ್ರಿಪೇರ್ ಆಗುತ್ತೆ. ಇವಾಗ ಮೇಲ್ ಬಾಡಿ ಪ್ರಿಪೇರ್ಸ್ ಟು ಪ್ರೊವೈಡ್ ಸ್ಪರ್ಮ್ಸ್ ಆ್ಯಂಡ್ ಫೀಮೇಲ್ ಬಾಡಿ ಪ್ರಿಪೇರ್ಸ್ ಟು ಅಕ್ಸೆಪ್ಟ್ ಸ್ಪರ್ಮ್ಸ್ ಆ್ಯಂಡ್ ಹ್ಯಾವ್ ಚಿಲ್ಡ್ರನ್. ಸೊ ಇದು ಸ್ಟ್ಯಾಂಡರ್ಡ್. ಹ್ಯೂಮನ್ಸಲ್ಲೂ ಆಗುತ್ತೆ, ಅನಿಮಲ್ಸಲ್ಲೂ ಆಗುತ್ತೆ, ಎಲ್ಲದರಲ್ಲೂ ಆಗುತ್ತೆ. So one of the goals of the species is to have children. ಯಾಕಂದರೆ ನಾವು ಫಾರ್ ಎವರ್ ಬದುಕಲ್ವಲ್ಲ, ಹ್ಯೂಮನ್ ಸ್ಪೀಷೀಸ್ ಕಂಟಿನ್ಯೂ ಆಗಬೇಕು ಅಂದರೆ ಮಕ್ಕಳಾಗಬೇಕು. ಅದು ನ್ಯಾಚುರಲ್ ಪ್ರಾಸೆಸ್. ಇದು ಕ್ವೆಶನ್ ಏನು, ವೈ ಡಸ್ ದ ಬಾಡಿ ಶೋ ಸೆಕ್ಷುವಲ್ ಮೆಚುರೇಷನ್ ಅಟ್ ದಿಸ್ ಏಜ್? ಯಾಕಂದರೆ ಹ್ಯೂಮನ್ ಬೀಯಿಂಗ್ಸ್ ಡೆವಲಪ್ ಸ್ಪೆಷಲ್ ಟಿಶ್ಯೂಸ್ ಫಾರ್ ರಿಪ್ರೊಡಕ್ಷನ್. ಇದು ನೋಡೋಣ ಮುಂದೆ. ಇಲ್ಲಿ ಕ್ವೆಶನ್ ಏನಂದರೆ, ಪ್ಯೂಬರ್ಟಿಲಿ ಯಾಕೆ ಶುರುವಾಗುತ್ತೆ, ಎತ್ಕೋತಾನೆ ಯಾಕೆ ಶುರುವಾಗಲ್ಲ, ಹುಟ್ಟಿದಾಗಿಂದ ಯಾಕಿದು ಚೇಂಜಸ್ ಆಗಲ್ಲ ಅಂದರೆ, ವೈಲ್ ದ ಬಾಡಿ ಆಫ್ ದ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಇಸ್ ಗ್ರೋಯಿಂಗ್ ಟು ಅಡಲ್ಟ್ ಸೈಜ್, ದ ರಿಸೋರ್ಸಸ್ ಆಫ್ ದ ಬಾಡಿ ಆರ್ ಮೇನ್ಲಿ ಡೈರೆಕ್ಟೆಡ್ ಅಟ್ ಅಚೀವಿಂಗ್ ದಿಸ್ ಗ್ರೋತ್. ಸೊ ನಾವು 0 to 10, 0 to 12 ಬೇರೆ ಥರ ಗ್ರೋತ್ ಆಗ್ತಿರೋದ್ರಿಂದ ಅವಾಗ ರೀಪ್ರೊಡಕ್ಟಿವ್ ಟಿಶ್ಯೂಸನ್ನೆಲ್ಲ ಫೋಕಸ್ ಮಾಡಲ್ಲ. ಸೊ ದೊಡ್ಡದಾಗೋದು, ಉದ್ದ ಆಗೋದು, ಕೈ ಉದ್ದ ಆಗೋದು, ಇದ್ರ ಮೇಲೆಲ್ಲ ಫೋಕಸ್ ಆಗುತ್ತೆ. ವೈಲ್ ಇಟ್ ಈಸ್ ಹ್ಯಾಪನಿಂಗ್, ದ ಮೆಚುರೇಷನ್ ಆಫ್ ರೀಪ್ರೊಡಕ್ಟಿವ್ ಟಿಶ್ಯೂ ಈಸ್ ನಾಟ್ ಲೈಕ್ಲಿ ಟು ಬಿ ಅ ಮೇಜರ್ ಪ್ರಯಾರಿಟಿ. ಸೊ ಇದಕ್ಕೆ 10-12 ವರ್ಷ ತನಕ ಏನೂ ಚೇಂಜ್ ಆಗಲ್ಲ, ಬಿಕಾಸ್ ಅದುವಾಗ ಪ್ರಯಾರಿಟಿ ಅಲ್ಲ. ಬಾಕಿ ಎಲ್ಲ ಕರೆಕ್ಟಾಗಿ ಬೆಳಿಬೇಕು.
ಹಾರ್ಟ್ ದೊಡ್ಡದಾಗಬೇಕು, ನಿಮ್ಮ ಲಂಗ್ಸ್ ದೊಡ್ಡದಾಗಬೇಕು, ನಿಮ್ಮ ಕಿಡ್ನಿದಲ್ಲಿ ಕರೆಕ್ಟ್ ಆಗಬೇಕು, ಅವೆಲ್ಲ ಆಗಬೇಕು, ಅದೆಲ್ಲ ಆಗ್ತಾ ಇರುತ್ತೆ. ಪ್ಯೂಬರ್ಟಿಯಲ್ಲಿ ಅದು ಚೇಂಜ್ ಆಗುತ್ತೆ. ದಸ್ ಆಸ್ ಅ ರೇಟ್ ಆಫ್ ಜನರಲ್ ಬಾಡಿ ಗ್ರೋತ್ ಬಿಗಿನ್ಸ್ ಟು ಸ್ಲೋ ಡೌನ್. 12 ವರ್ಷಕ್ಕೆ ಬಾಕಿ ಪಾರ್ಟ್ ಆಫ್ ಬಾಡಿ ಎಲ್ಲ ಒಂದಷ್ಟು ಗ್ರೋ ಆಗಿರುತ್ತೆ. ಆವಾಗ ಸ್ಲೋ ಆದಾಗ reproductive tissues begin to mature. So reproductive tissue will be the last one to mature. ಆಯಿತಾ, ಉಳಿದೆಲ್ಲ ಪಾರ್ಟ್ಗಳು ಡೆವಲಪ್ ಆದಮೇಲೆ ಅಥವಾ ಆಗೋ ಫೈನಲ್ ಸ್ಟೇಜಸಲ್ಲಿರುವಾಗ reproductive tissues ಮೆಚೂರ್ ಆಗಿ ಶುರುವಾಗುತ್ತೆ. ದಿಸ್ ಪೀರಿಯಡ್ ಡ್ಯೂರಿಂಗ್ ಅಡಾಲಸೆನ್ಸ್ ಇಸ್ ಕಾಲ್ಡ್ ಪ್ಯೂಬರ್ಟಿ. ಇದನ್ನು ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಟೀನೇಜಲ್ಲಿ ಏನಾಗುತ್ತೋ ಅದನ್ನು ಜನರಲಿ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಪ್ಯೂಬರ್ಟಿಯಲ್ಲಿ ನಮ್ಮ ದೇಹದಲ್ಲಿ ಸುಮಾರಷ್ಟು ಚೇಂಜಸ್ ಆಗುತ್ತೆ. ಹುಡುಗರಲ್ಲೂ ಆಗುತ್ತೆ, ಹುಡುಗಿಯರಲ್ಲೂ ಆಗುತ್ತೆ. So how do all these changes that we have talked about have a link to reproductive process? ಇದಕ್ಕೂ reproductive processಗೂ ಏನು ಸಂಬಂಧ? So many changes such as new hair growth patterns are signals that sexual maturation is taking place. The whole point is these changes signal to the opposite sex that the person is ready for having children. So this is the point. ಈಗ ನೆಕ್ಸ್ಟ್ ಪಾರ್ಟನ್ನು ಕಲಿಯೋಣ. ನೆಕ್ಸ್ಟ್ ಪಾರ್ಟ್ ಏನು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನು? ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಟೆಸ್ಟೀಸ್ ವಿಚ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್. ದೆರ್ ಆರ್ ಸಮ್ ಅದರ್ ಪಾರ್ಟ್ಸ್. ವ್ಯಾಸ್ ಡೆಫರೆನ್ಸ್ ಇದೆ, ಸೆಮಿನಲ್ ವೆಸಿಕಲ್ಸ್, ಪ್ರಾಸ್ಟೇಟ್ ಗ್ಲ್ಯಾಂಡ್, ಯುರೆಥ್ರಾ ಆ್ಯಂಡ್ ಪೀನಿಸ್. ಸೊ ಇಷ್ಟು ಪಾರ್ಟ್ ಇದೆ, ಇದ್ರ ಬಗ್ಗೆ ಎಲ್ಲ ಕಲಿಯೋಣ. The male reproductive system consists of portions which produce these germ cells and other portions that deliver the germ cells to the site of the fertilization. So ಕೆಲವು ಪೋರ್ಷನ್ ಏನು? ಜರ್ಮ್ ಸೆಲ್ಸ್ ಅಂದರೆ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಕೆಲವು ಪೋರ್ಷನ್ ಏನು ಮಾಡುತ್ತೆ? ಅದನ್ನು ಫರ್ಟಿಲೈಸ್ ಮಾಡೋ ದಾರಿಗೆ ಜಾಗಕ್ಕೆ ಕಳಿಸುತ್ತೆ. ಫರ್ಟಿಲೈಸ್ ಅಂದರೆ ಎಲ್ಲಿ ಎಗ್ ಜೊತೆ ಸೇರುತ್ತೆ ಅದು. ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಚಿತ್ರ. So if you are a boy, anyway you know what this is. If you are a girl, then there's nothing to be embarrassed about. Okay, this is just a science, alva. This is a human reproductive part. ಈ ಥರ ಇರುತ್ತೆ. ಸೊ ಎಲ್ಲ ಹುಡುಗರಿಗೂ ಇರುತ್ತೆ, ಇದರಲ್ಲಿ ಏನು ವಿಶೇಷ ಏನಿಲ್ಲ. ಓಕೆ, ಸೊ ಇದ್ರ ಡಿಫ್ರೆಂಟ್ ಪಾರ್ಟ್ಸನ್ನು ನೋಡೋಣ. ಸೊ ಇದು ಪೀನಿಸ್ ಅಂತ ನಿಮಗೆ ಗೊತ್ತು ಆಲ್ರೆಡಿ. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಸ್ಕ್ರೋಟಮ್. ಇದು ಬಾಡಿಯಿಂದ ಹೊರಗಡೆ ಇರುತ್ತೆ. ಅದರಲ್ಲಿ ಟೆಸ್ಟಿಸ್ ಅಂತ ಇರುತ್ತೆ. ಈ ಟೆಸ್ಟಿಸ್ ಅನ್ನೋದು ಪ್ರೊಡ್ಯೂಸ್ ಮಾಡೋದು, ಟೆಸ್ಟೋಸ್ಟೆರಾನ್ ಅನ್ನೋ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದು ಮತ್ತು ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಸಣ್ಣಗೊಂದು ಪೈಪ್ ಕಾಣ್ತಾ ಇದೆಯಲ್ಲ, ಇದನ್ನು ವ್ಯಾಸ್ ಡೆಫರೆನ್ಸ್ ಅಂತ ಹೇಳ್ತೀವಿ. ಈ ಪೈಪ್ ಮೂಲಕ ಸ್ಪರ್ಮ್ ಹೋಗುತ್ತೆ. ಸ್ಪರ್ಮ್ ಹೋಗಿ ಕಡೆಗೆ ಪೀನಿಸ್ ಮೂಲಕ ಈಚೆ ಬರುತ್ತೆ. ಓಕೆ, ಸೊ ಇಲ್ಲಿ ಮಧ್ಯೆ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಇದೆ, ಸೆಮಿನಲ್ ವೆಸಿಕಲ್ ಇದೆ. ಇದು ಎಕ್ಸ್ಟ್ರಾ ಸ್ವಲ್ಪ ಲಿಕ್ವಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಡೀಟೇಲ್ ಆಗಿ ನೋಡೋಣ. ದ ಫಾರ್ಮೇಷನ್ ಆಫ್ ಜರ್ಮ್ ಸೆಲ್ಸ್ ಆರ್ ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್ ಇನ್ ಟೆಸ್ಟೀಸ್. ನಾವು ಟೆಸ್ಟೀಸ್ ನೋಡಿದ್ವಿ, ಅದು ಸ್ಪರ್ಮ್ಸ್ ಮತ್ತು ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಲ್ಲಿದೆ ಟೆಸ್ಟೀಸು? ಸೊ ದಿಸ್ ಈಸ್ ಟೆಸ್ಟೀಸ್, ಅದು ಪ್ರೊಡ್ಯೂಸ್ ಆಗುತ್ತೆ. These are located outside abdominal cavity in scrotum because the sperm formation requires lower temperature than the normal body temperature. ನಮ್ಮ ನಾರ್ಮಲ್ ಬಾಡಿ ಟೆಂಪ್ರೇಚರ್ಗಿಂತ ಕಮ್ಮಿ ಟೆಂಪ್ರೇಚರ್, ಸ್ವಲ್ಪ ಕೂಲಾಗಿರಬೇಕು ಅಂತ ಇರೋದ್ರಿಂದ ಹೊರಗಡೆ ಇರುತ್ತೆ. ಆಯಿತಾ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಎಷ್ಟೊಂದು ಸಲ ಹೇಳೋದು ಇದಕ್ಕೆ, ಅಂಡರ್ವೇರ್ನ ಟೈಟಾಗಿ ಹಾಕೋಬೇಡಿ ಅಂದರೆ ಇವೆಲ್ಲ ಪಾರ್ಟ್ಸು ಸ್ವಲ್ಪ ಕರೆಕ್ಟಾಗಿ ಹೊರಗಡೆ ಟೆಂಪ್ರೇಚರ್ ಇರಬೇಕು, ಬಾಡಿ ಟೆಂಪ್ರೇಚರ್ ಇರಬಾರ್ದು. ಟೆಸ್ಟೀಸ್ ಆಲ್ಸೋ ಹ್ಯಾಸ್ ಅ ರೋಲ್ ಇನ್ ಸೆಕ್ರೀಷನ್ ಆಫ್ ಎ ಹಾರ್ಮೋನ್ ಕಾಲ್ಡ್ ಟೆಸ್ಟೋಸ್ಟ್ರೋನ್. ಟೆಸ್ಟೋಸ್ಟ್ರೋನ್ನ ನಾವು ಕಂಟ್ರೋಲ್ ಕೋಆರ್ಡಿನೇಷನ್ ಚಾಪ್ಟರ್ಲಿ ಕಲ್ತಿದ್ದೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಟೆಸ್ಟೀಸ್ ಗ್ಲ್ಯಾಂಡ್. In addition to regulating the formation of sperms, testosterone brings about the changes in appearance in boys at the time of puberty. ನಾವು ಪ್ಯೂಬರ್ಟಿಯಲ್ಲಿ ಏನೆಲ್ಲ ಚೇಂಜ್ ಇದೆ ಅಂತ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವೋ, ಆ ಚೇಂಜ್ಗಳು ಟ್ರಿಗರ್ ಆಗೋದು ಟೆಸ್ಟೋಸ್ಟ್ರೋನ್ ಇಂದ. ಆ ಟೆಸ್ಟೋಸ್ಟ್ರೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಟೆಸ್ಟೋಸ್ಟೆರೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಟೆಸ್ಟೀಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದು ಮೇನ್ ಕೆಲಸ. The sperms that are formed are delivered through vas deferens. So vas deferens ಅನ್ನೋದು ಆ ಪೈಪ್, ಅದ್ರ ಮೂಲಕ ಹೋಗುತ್ತೆ. which unites with a tube coming from the urinary bladder.
ಸೊ ಯೂರಿನರಿ ಬ್ಲ್ಯಾಡರಿಂದ ಬರುವಂಥ ಟ್ಯೂಬ್ಗೂ ವ್ಯಾಸ್ ಡಿಫರೆನ್ಸ್ ಟ್ಯೂಬು ಕಡೆಗೆ ಒಂದೇ ಆಗುತ್ತೆ. The urethra forms a common passage for both sperms and urine. So urine spermsಗೂ ಕಡೆಗೆ ಒಂದೇ ದಾರಿ. Along the path of vas deferens, glands like prostate gland and seminal vesicles add their secretions so that the sperms are now in a fluid which make their transport easier, and this fluid also provides nutrition. ಇದು ಉದ್ದ ಸೆಂಟೆನ್ಸ್ ಇದೆ, ನೋಡೋಣ ಏನು ಅಂತ. Along the path of vas deferens, so vas deferens ದಾರಿಯಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಇರುತ್ತೆ, ಸೆಮಿನಲ್ ವೆಸಿಕಲ್ಸ್ ಅಂತ ಇರುತ್ತೆ. ಅವುಗಳೇನು ಮಾಡುತ್ತೆ? ಸೆಕ್ರೀಷನ್ಗಳನ್ನು ಆ್ಯಡ್ ಮಾಡುತ್ತೆ. ಯಾವುದಕ್ಕೆ? ಸ್ಪರ್ಮ್ಗೆ. ಸ್ಪರ್ಮ್ ಎಲ್ಲಿಂದ ಬಂತು? ಟೆಸ್ಟಿಸಿಂದ ಬಂತು. ಯಾವ ಥರ ಸೆಕ್ರೀಷನ್ಸನ್ನು ಆ್ಯಡ್ ಮಾಡುತ್ತೆ? ವಿಚ್ ಮೇಕ್ ದ ಟ್ರಾನ್ಸ್ಪೋರ್ಟ್ ಈಸಿಯರ್. ಒಂದು ಫ್ಲೂಯಿಡ್ ಆ್ಯಡ್ ಮಾಡುತ್ತೆ, ಸೊ ದ ಟ್ರಾನ್ಸ್ಪೋರ್ಟ್ ಆಫ್ ಸ್ಪರ್ಮ್ಸ್ ಬಿಕಮ್ಸ್ ಈಸಿಯರ್. ಆಮೇಲೆ ಇನ್ನೂ ಏನು ಮಾಡುತ್ತೆ? ಇಟ್ ಆಲ್ಸೋ ಪ್ರೊವೈಡ್ಸ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದರೆ ಆ ಸ್ಪರ್ಮ್ಗಳಿಗೆ ಎನರ್ಜಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಕೊಡುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ರಿಪ್ರೊಡಕ್ಟಿವ್ ಸಿಸ್ಟಮ್. ಸ್ಪರ್ಮ್ಸ್ ಅಂದರೆ ಏನು? ಸ್ಪರ್ಮ್ಸ್ ಅಂದರೆ ದೇ ಆರ್ ಟೈನಿ ಬಾಡೀಸ್, ತುಂಬ ಚಿಕ್ಕದಿರೋದು, ದಟ್ ಕನ್ಸಿಸ್ಟ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಆ ಡಿ ಎನ್ ಎ ಬೇಕಲ್ಲ. ಸೊ ಮೇಲ್ ಪಾರ್ಟ್ ಆಫ್ ದ ಡಿ ಎನ್ ಎ ವಿಲ್ ಬಿ ಇನ್ ದ ಸ್ಪರ್ಮ್. ಇಟ್ ಹ್ಯಾಸ್ ಅ ಲಾಂಗ್ ಟೇಲ್, ಅದಕ್ಕೆ ಉದ್ದ ಬಾಲ ಇರುತ್ತೆ. ದಟ್ ಹೆಲ್ಪ್ಸ್ ದೆಮ್ ಮೂವ್ ಟವರ್ಡ್ಸ್ ದ ಫೀಮೇಲ್ ಜರ್ಮ್ ಸೆಲ್. ಸೊ ಫೀಮೇಲ್ ಎಗ್ ಏನಿರುತ್ತೆ ಅಲ್ಲಿಗೆ ಹೋಗೋಕ್ಕೆ ಅದಕ್ಕೆ ಲಾಂಗ್ ಟೇಲ್ ಇರುತ್ತೆ. ದಿಸ್ ಇಸ್ ಅ ಸ್ಟೋರಿ ಅಬೌಟ್ ದ ಸ್ಪರ್ಮ್ಸ್. ಈಗ ಮುಂದೋಗೋಣ. ಈಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಷ್ಟೊತ್ತು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡಿದ್ವಿ. ಈಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲಿನ ಕತೆ. ಇಟ್ ಕನ್ಸಿಸ್ಟ್ಸ್ ಆಫ್ ovaries, fallopian tubes, uterus, and vagina. Okay. So the female germ cells or eggs are made in ovaries. They are also responsible for producing some hormones. So chitra ide ansute. Illade. So these are called ovaries. Illondide. They are called ovaries. So oviduct ಅಥವಾ ಫಲೋಪಿಯನ್ ಟ್ಯೂಬ್. ಓವರಿ ಏನು ಎಗ್ ಪ್ರೊಡ್ಯೂಸ್ ಮಾಡುತ್ತೋ ಅದು ಈ ಫಲೋಪಿಯನ್ ಟ್ಯೂಬ್ ಮೂಲಕ ಯುಟೆರಸ್ಗೆ ಹೋಗುತ್ತೆ. ಯುಟೆರಸ್ಗೆ ಐ ಥಿಂಕ್ ಕನ್ನಡದಲ್ಲಿ ಗರ್ಭಕೋಶ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೋಗುತ್ತೆ. ಸೊ ದಿಸ್ ಈಸ್ ಸರ್ವೆಕ್ಸ್ ಆ್ಯಂಡ್ ದಿಸ್ ಈಸ್ ವೆಜೈನಾ. ಸೊ ದೀಸ್ ಆರ್ ಆಲ್ ಪಾರ್ಟ್ಸ್ ಆಫ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. When a girl is born, ovaries already contains thousands of immature eggs. So ovaries already ಸಾವಿರಾರು immature egg ಇರುತ್ತಂತೆ. On reaching puberty, some of these starts maturing. So puberty ಅಂದರೆ ಟೀನೇಜ್ ಬಂದಾಗ ಇದು ಮೆಚ್ಯೂರ್ ಆಗೋಕ್ಕೆ ಶುರುವಾಗುತ್ತೆ. One egg is produced every month by one of the ovaries. ಪ್ರತಿ ತಿಂಗಳು ಓವರಿ ಒಂದು ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ. The egg is carried from ovary to the womb through a thin oviduct or fallopian tube. ಸೊ ಇಲ್ಲಿ ಪ್ರೊಡ್ಯೂಸ್ ಆಗೋ ಎಗ್ಗು ಪ್ರತಿ ತಿಂಗಳು ಒಂದು ಪ್ರೊಡ್ಯೂಸ್ ಆಗೋದು ಈ ಪೈಪ್ ಮೂಲಕ, ಫೆಲೋಪಿಯನ್ ಟ್ಯೂಬ್ ಅನ್ನೋ ಪೈಪ್ ಮೂಲಕ ಹಿಂಗೆ ಹೋಗಿ ಯುಟೆರಸ್ಗೆ ಹೋಗುತ್ತೆ. These oviducts unite into an elastic bag-like structure known as uterus. So, ಇದು ಎಲಾಸ್ಟಿಕ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಎಲಾಸ್ಟಿಕ್ ಬ್ಯಾಗ್ ಅಂದರೆ ಮುಂಚೆ ಮಕ್ಕಳು ಎಂಬ್ರಿಯೋ ಫೀಟಸ್ ಅಂತ ಏನು ಹೇಳ್ತೀವಿ, ಮಕ್ಕಳಾಗೋದು ಇದು ಗರ್ಭಕೋಶ ಅಂತ ಹೇಳ್ತೀವಿ. They open into vagina through cervix. ಸೊ ಈ ಪಾರ್ಟನ್ನು ಸೆರ್ವಿಕ್ಸ್ ಅಂತ ಹೇಳ್ತೀವಿ, ಇದು ವೆಜೈನಾ. ಸೊ ಇಲ್ಲಿಂದ ಹೊರಗೆ ಔಟರ್ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಕೀ ಪಾಯಿಂಟ್ ಏನು? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ involves introduction of sperm in the vagina of the female. Fertilization occurs in the fallopian tube. Sperms enter through the vaginal passage during sexual intercourse.
they travel upwards and reach oviduct where they might encounter an egg. The fertilized egg starts dividing and forms a ball of cells called embryo. So, one sperm vaginal passage ಹೋದೈ ಅದಕ್ಕೆ ಎಗ್ ಸಿಕ್ಕರೆ ಎಗ್ ಸಿಕ್ಕಾಗ ಅದು ಝೈಗೋಟ್ ಆಗುತ್ತೆ. ಸೊ ಅಂದರೆ ಫರ್ಟಿಲೈಸ್ಡ್ ಎಗ್ ಆಗುತ್ತೆ. ಆ ಝೈಗೋಟ್ ಆಮೇಲೆ ಏನಾಗುತ್ತೆ, ಎಂಬ್ರಿಯೋ. ಎಂಬ್ರಿಯೋ ಅಂದರೆ ಫಸ್ಟ್ ಸ್ಟೇಜ್ ಆಫ್ ಬೇಬಿ. The embryo is implanted in the lining of the uterus where they continue to grow and develop organs to become fetus. So, ಆ ಸಿಂಗಲ್ಸ್ ಝೈಗೋಟ್ ಫರ್ಟಿಲೈಸ್ಡ್ ಎಗ್ ಏನಿದೆಯೋ ಅದು ಯುಟರಸ್ ಲೈನಿಂಗ್, ಯುಟರಸ್ಸಲ್ಲಿ ಅದು ಸೇರಿಕೊಂಡು ಅಲ್ಲಿ ಬೆಳೆಯುತ್ತೆ. ಆಮೇಲೆ ಆರ್ಗನ್ಸ್ ಆಗಕ್ಕೆ ಶುರುವಾಗುತ್ತೆ. ಕೈ, ಕಾಲು, ಮೂಗು ಎಲ್ಲ ಆರ್ಗನ್ಸ್ ಆಗಿ ಕಡೆಗೆ ಫೀಟಸ್ ಅಂತ ಹೇಳ್ತೀವಿ. ಸೊ ಫೀಟಸ್ ಅಂದರೆ ಇದು ಬೇಬಿ ಆಗೋ ಮುಂಚೆ ನೆಕ್ಸ್ಟ್ ಪಾರ್ಟ್ ಇದು. ಎಂಬ್ರಿಯೋ ಇನ್ ದ ಫೀಟಸ್, ಫೀಟಸ್ ಇನ್ ದ ಬೇಬಿ. The mother's body is designed to undertake development of the child. So mother, ತಾಯಿಯ ದೇಹ ಆಲ್ರೆಡಿ ರೆಡಿ ಇರುತ್ತೆ ಮಕ್ಕಳಾಗಬೇಕಿದ್ರೆ. Hence, uterus prepares itself every month to receive and nurture the embryo, growing embryo. So ಪ್ರತಿ ತಿಂಗಳು ಯುಟರಸ್ ರೆಡಿ ಆಗುತ್ತೆ. ಏನು, ಒಂದು ಎಗ್ಗನ್ನು, ಫರ್ಟಿಲೈಸ್ಡ್ ಎಗ್ಗನ್ನು ಬೆಳೆಸೋಕ್ಕೆ. The lining thickens and it is richly supplied with blood to nourish the growing embryo. The lining ದಪ್ಪ ಆಗಿ is supplied with blood to nourish the growing embryo. ಅಂದರೆ ಎಂಬ್ರಿಯೋ ದೊಡ್ಡದಾಗಕ್ಕೆ ಬ್ಲಡ್ಡಲ್ಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸು ಸಿಗುತ್ತೆ. ಫೀಟಸ್ ಆಗಬೇಕಲ್ಲ, ಫೀಟಸ್ ಆಗೋಕ್ಕೆ ಅದಕ್ಕೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಬೇಕು. The embryo gets nutrition from mother's blood with the help of a special tissue called placenta. So placenta ಅನ್ನೋದು ಹೊಕ್ಕಳ ಬಳ್ಳಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಪ್ಲಸೆಂಟಾ ಮೂಲಕ ತಾಯಿ ದೇಹದಿಂದ ಮಗುಗೆ ಹೋಗುತ್ತೆ. ಸೊ ಎಲ್ಲ ನ್ಯೂಟ್ರಿಷನ್ ಹೋಗುತ್ತೆ. ಸೊ ಆಲ್ ನ್ಯೂಟ್ರಿಷನ್ ಗೋಸ್ via placenta. There is a disc which is embedded in the uterine wall. It contains villi on the embryo side of the tissue. On the mother side of the tissue are blood spaces which surround the villi. This provides a large surface area for glucose and oxygen to pass from mother to embryo. ಇದನ್ನು ಡೀಟೇಲ್ ಹೇಳಿದ್ದಾರೆ, ಹೇಗೆ ಗ್ಲೂಕೋಸು, ಆಕ್ಸಿಜನ್ನು, ಈ ಥರ ನ್ಯೂಟ್ರಿಯೆಂಟ್ಸು ಹೆಂಗೆ ಪಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮುಂದೆ the developing embryo will also generate waste substances which can be removed by transferring them into the mother's blood through the placenta. So ನಾವು ಎಂಬ್ರಿಯೋ ಅಂತ ಏನು ಹೇಳ್ತೀವಿ ಅದು ವೇಸ್ಟ್ ಸಬ್ಸ್ಟೆನ್ಸ್ ಕೂಡ ಜನರೇಟ್ ಮಾಡುತ್ತೆ. ಆ ವೇಸ್ಟ್ ಸಬ್ಸ್ಟೆನ್ಸನ್ನು ನಾವು ಮದರ್ಸ್ ಬ್ಲಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವುದ್ರ ಮೂಲಕ? ಪ್ಲಸೆಂಟಾ ಮೂಲಕ. ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಇನ್ಸೈಡ್ ಮದರ್ಸ್ ಬಾಡಿ takes approximately 9 months. 9 ತಿಂಗಳಾಗುತ್ತೆ. From the time of fertilization till the baby is fully developed, 9 ತಿಂಗಳಾಗುತ್ತೆ. Child is born as a result of rhythmic contractions of muscles in the uterus. ಮಗು ಹುಟ್ಟೋದು ಹೇಗೆ? ಒಂದ್ಸಲಿ 9 ತಿಂಗಳಾದಮೇಲೆ, ರೆಡಿ ಆದಮೇಲೆ ಮಸಲ್ಸ್ ಆಫ್ ದಿ ಯುಟೆರಸ್ ಕಾಂಟ್ರಾಕ್ಟ್ ಆಗುತ್ತೆ. ರಿದಮಿಕ್ ಕಾಂಟ್ರಾಕ್ಟ್ ಎಕ್ಸ್ಪ್ಯಾಂಡ್ ಆದಾಗ ಅದು ಈಚೆ ಬರುತ್ತೆ ವಜೈನ ಮೂಲಕ. ಇದು ಫರ್ಟಿಲೈಸ್ ಆದರೆ ಏನಾಗುತ್ತೆ ಅದು ಕತೆ. ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ಆವಾಗಲೇ ಹೇಳ್ದಂಗೆ ಎನ್ ಎಗ್ ಈಸ್ ಪ್ರೊಡ್ಯೂಸ್ಡ್ ಬೈ ಫೀಮೇಲ್ ಎವ್ರಿ ಮಂತ್. ಅದು ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ?
If the egg is not fertilized, it lives for about 1 day. ಸೊ ಎಗ್ಗು ರಿಲೀಸ್ ಆಗಿ ಫೆಲೋಪಿಯನ್ ಟ್ಯೂಬಲ್ಲಿ ರಿಲೀಸ್ ಆಗಿ ಅದಕ್ಕೆ ಸ್ಪರ್ಮ್ ಸಿಗಲಿಲ್ಲ ಅಂದರೆ 1 ದಿನ ಇರುತ್ತೆ ಅಷ್ಟೆ. Since ovary releases 1 egg every month, uterus also prepares every month to receive a fertilized egg. ಸೊ ಓವರಿಯಲ್ಲಿ 1 ಎಗ್ ರಿಲೀಸ್ ಮಾಡುತ್ತೋ ಯುಟರಸ್ಸು ಕೂಡ ರೆಡಿ ಇರುತ್ತೆ ಪ್ರತಿ ತಿಂಗಳು. ಈ ಸಲ ಫರ್ಟಿಲೈಸ್ಡ್ ಎಗ್ ಸಿಗುತ್ತೆ ಅಂತ. ಯಾವ ಥರ ರೆಡಿ ಆಗುತ್ತೆ? ಲೈನಿಂಗ್ ಬಿಕಮ್ಸ್ ಥಿಕ್ ಆ್ಯಂಡ್ ಸ್ಪಾಂಜಿ. ಸೊ ಯುಟರಸ್ ಲೈನಿಂಗು ಥಿಕ್ ಆ್ಯಂಡ್ ಸ್ಪಾಂಜಿ ಆಗುತ್ತೆ. ಇದೆಲ್ಲ ನ್ಯೂಟ್ರಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋದು ಮುಂದೆ ಆಗುವಂಥ ಫರ್ಟಿಲೈಸ್ಡ್ ಎಗ್ ಬಂದರೆ. This would be required for nourishing the embryo if the fertilization had taken place. ಫರ್ಟಿಲೈಸೇಷನ್ ಆಗಿದ್ದರೆ ಆ ಎಂಬ್ರಿಯೋ ಅಂತ ಫಸ್ಟ್ ಸ್ಟೇಜ್ ಏನಿದೆಯೋ ಅದನ್ನು ನರಿಷ್ ಮಾಡೋಕ್ಕೆ ಇದು ಬೇಕಿತ್ತು. ಇಲ್ಲಿ ಫರ್ಟಿಲೈಸೇಷನ್ ಆಗಿಲ್ಲ. ಸೊ ಅದರಿಂದ ಏನು? ನೌ ದಿಸ್ ಲೈನಿಂಗ್ ಈಸ್ ನಾಟ್ ನೀಡೆಡ್ ಎನಿ ಲಾಂಗರ್. ಫರ್ಟಿಲೈಸೇಷನ್ ಆಗಿಲ್ಲ, ಅದರಿಂದ ಲೈನ್ ಬೇಕಿಲ್ಲ. So the lining slowly breaks and comes out of the vagina as blood and mucus. ಒಂದ್ಸಲಿ ಲೈನಿಂಗ್ ಬ್ರೇಕ್ ಆದಮೇಲೆ ಅದು ವಜೈನಾ ಮೂಲಕ ರಕ್ತ ಮತ್ತು ಮ್ಯೂಕಸ್ ಆಗಿ ಬರುತ್ತೆ. ಪೀರಿಯಡ್ ಅಂತ ನಾವೇನು ಹೇಳ್ತೀವಿ, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಎವ್ರಿ ಮಂತ್. ದಿಸ್ ಸೈಕಲ್ಸ್ ಟೇಕ್ಸ್ ಪ್ಲೇಸ್ ರಫ್ಲಿ ಎವ್ರಿ ಮಂತ್ ಆ್ಯಂಡ್ ಈಸ್ ನೋನ್ ಆಸ್ ಮೆನ್ಸ್ಟ್ರುರೇಷನ್. ಪೀರಿಯಡ್ ಅಂತಲೂ ಹೇಳ್ತೀವಿ ನಾವು. ಇಟ್ ಯೂಶಲಿ ಲಾಸ್ಟ್ ಅಬೌಟ್ 2 to 8 days. So if you are a boy listening to this video, I hope you appreciate what a girl goes through during periods. This is a very painful experience of blood and everything. Now let's come to reproductive health. Now reproductive health is very important. ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಯಾಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಟೆಕ್ಸ್ಟ್ ಬುಕ್ ಮೂಲಕ ತೊಗೊಳ್ಳಿ. ಸುಮ್ಮನೆ ಅಲ್ಲಿ ಇಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನನ್ನು ತೊಗೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿರೋ ಇನ್ಫಾರ್ಮೇಷನನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇಲ್ಲಿ ಏನು ಮೊದಲನೇ ಪಾಯಿಂಟ್, ಕೀ ಪಾಯಿಂಟು, ಕಾಂಟ್ರಸೆಪ್ಷನ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಕಾಂಡಮ್ಸ್, ಓರಲ್ ಪಿಲ್ಸ್, ಕಾಪರ್ ಟೀ ಆ್ಯಂಡ್ ಅದರ್ ಮೆಥಡ್ಸ್. ಪ್ರೆಗ್ನೆನ್ಸಿ ಬೇಡ ಅಂದರೆ ಅದಕ್ಕೆ ಸಾಕಷ್ಟು ಮೆಥಡ್ ಇದೆ. ಇದು ಫೈನಲ್ ಪಾಯಿಂಟು, ಬಟ್ ಬೇರೆ ಎಲ್ಲ ಅಷ್ಟು ಪಾಯಿಂಟ್ ಇದೆ, ನೋಡೋಣ. As we have seen, the process of sexual maturation is gradual and it takes place when the general body growth is still going on. So puberty ಶುರುವಾಗೋದು 12 ವರ್ಷಕ್ಕೆ ಶುರುವಾದಾಗ ಆವಾಗ ಬಾಡಿ ಫುಲ್ ರೆಡಿ ಇರಲ್ಲ. ಸೆಕ್ಷುವಲ್ ಮೆಚುರೇಷನ್ ಇಸ್ ಗ್ರ್ಯಾಜುವಲ್. ಅದು 12 ವರ್ಷಕ್ಕೆ ಶುರುವಾದರೆ 18 ವರ್ಷ 20 ವರ್ಷ ತನಕ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದು ಶುರುವಾಯಿತು ಅಂತ ಬಾಡಿ ರೆಡಿ ಇದೆ ಮಕ್ಕಳಾಗಕ್ಕೆ is not true. Therefore, some degree of sexual maturation does not necessarily mean that the body or mind is ready for sexual acts or for having and bringing up children. So, ಒಂದು ಸ್ವಲ್ಪ ಮೆಚುರೇಷನ್ ಇದೆ, ಗಂಟ್ಲು ಹೊಡಿತು, ಇನ್ನೇನೋ ಆಯಿತು, ಆವಾಗ ನಾವು ರೆಡಿ ಇದ್ದೀವಿ ಸೆಕ್ಷುವಲ್ ಆ್ಯಕ್ಟ್ಸ್ಗೆ ಅಥವಾ ಮಕ್ಕಳು ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ. ದಟ್ಸ್ ಆಲ್ ರಾಂಗ್. ಯು ವಿಲ್ ನಾಟ್ ಬಿ ರೆಡಿ ದಟ್ ಈಸಿಲಿ. ಸೊ ಯು ಹ್ಯಾವ್ ಟು ವೆಯ್ಟ್. ಕ್ವೆಶನ್ ಏನು? ಹೌ ಡು ವಿ ಡಿಸೈಡ್ ಇಫ್ ದ ಬಾಡಿ ಆರ್ ದ ಮೈಂಡ್ ಇಸ್ ರೆಡಿ ಫಾರ್ ಸಚ್ ಮೇಜರ್ ರೆಸ್ಪಾನ್ಸಿಬಿಲಿಟಿ? ಸುಮ್ಮನೆ ಯೋಚನೆ ಮಾಡದೆ ಮಾಡೋವಂಥ ಕೆಲಸ ಅಲ್ಲ ಇದು. ಯೋಚನೆ ಮಾಡಬೇಕು. ಆಲ್ ಆಫ್ ಅಸ್ ಆರ್ ಅಂಡರ್ ಮೆನಿ ಕೈಂಡ್ಸ್ ಆಫ್ ಪ್ರೆಷರ್ಸ್ ಅಬೌಟ್ ದೀಸ್ ಇಶ್ಯೂಸ್. ಇದು ಏನಾಗುತ್ತೆ ಈ ಥರ ಸಿಚುವೇಷನ್ನಲ್ಲಿ, ಪಿಯರ್ ಪ್ರೆಷರ್ ತುಂಬ ಆಗುತ್ತೆ. ಅಪ್ಪ ಅಮ್ಮ ಪ್ರೆಷರು, ಪಿಯರ್ ಪ್ರೆಷರು, ಬೇರೆ ಎಲ್ಲ ಪ್ರೆಷರು. ನಾವು ನಮ್ಮ ತಲೆ ಓಡಿಸೋ ಬದಲು ಬೇರೆಯವ್ರು ಏನು ಮಾಡ್ತಾಯಿದ್ರೆ ಅದನ್ನು ನೋಡಿಕೊಂಡು ಮಾಡುವಂಥದ್ದು ಜಾಸ್ತಿ. ಕರೆಕ್ಟಾಗಿ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಮಾಡಬೇಕು, ಸುಮ್ಮನೆ ಮಾಡಬಾರ್ದು. ದೇರ್ ಕ್ಯಾನ್ ಬಿ ಪ್ರೆಷರ್ ಫ್ರಮ್ ಅವರ್ ಫ್ರೆಂಡ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಮೆನಿ ಆ್ಯಕ್ಟಿವಿಟೀಸ್ ವಿಚ್ ರಿಯಲಿ ವಾಂಟ್ ಟು ಆರ್ ನಾಟ್, ವೆದರ್ ವಿ ರಿಯಲಿ ವಾಂಟ್ ಟು ಆರ್ ನಾಟ್. ಸೊ ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮಾಡಬೇಕು, ಅಥವಾ ಇನ್ಯಾರೋ ಫ್ರೆಂಡ್ ನನ್ನ ಫೋರ್ಸ್ ಮಾಡ್ತಾಯಿದ್ದಾರೆ ಅದಕ್ಕೆ ಮಾಡಬೇಕು. ಇದೆಲ್ಲ ತುಂಬಾ ಕಾಮನ್.
ಆದರೆ ಇದರಿಂದೆಲ್ಲ ಮಾಡಬಾರ್ದು, ಬಿಕಾಸ್ ಇದು ತುಂಬ ಲೈಟಾಗಿ ತೊಗೊಳ್ಳೋವಂಥ ಟಾಪಿಕ್ ಅಲ್ಲ. ಹಾರ್ಮೋನಲ್ ಚೇಂಜಸ್ಸಿಂದ ಇಂಟ್ರೆಸ್ಟ್ ಇರೋದು ಎಲ್ಲ ಸಹಜ, ಆದರೆ ಇದರದ್ದು ಕಾನ್ಸಿಕ್ವೆನ್ಸಸ್ ತುಂಬ ಸೀರಿಯಸ್ ಇದೆ. ಮಕ್ಕಳಾಗ್ಬೋದು, STD ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರ್ಬೋದು. ಸೊ ತುಂಬ ಎಲ್ಲ ಕಾನ್ಸಿಕ್ವೆನ್ಸಸ್ ಇದೆ. ಇದನ್ನು ಸೀರಿಯಸ್ ಆಗಿ ತೊಗೋಬೇಕು. ಸುಮ್ಮನೆ ಹಾರ್ಮೋನ್ಸ್ಗೆ ರಿಯಾಕ್ಟ್ ಮಾಡೋದಂಥದ ವಿಷಯ ಅಲ್ಲ ಇದು. ದೇರ್ ಕ್ಯಾನ್ ಬಿ ಪ್ರೆಷರ್ ಫ್ರಮ್ ಫ್ಯಾಮಿಲೀಸ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಸ್ಟಾರ್ಟ್ ಹ್ಯಾವಿಂಗ್ ಚಿಲ್ಡ್ರನ್. ನಾವು ಇದು ಇಂಡಿಯಾದಲ್ಲಿ ಆಗೋ ಸಾಧ್ಯತೆ ಇದೆ. ಏನು 18 ವರ್ಷಕ್ಕೆ ಮದುವೆ ಮಾಡಿಬಿಡೋದು, 20 ವರ್ಷಕ್ಕೆ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳೋದು, ಇದೆಲ್ಲ ಅತಿ ಸಾಧ್ಯತೆ. ಬಟ್ ನಿಮ್ಮ ಮೆಂಟಲಿ ನೀವು ರೆಡಿ ಇರಬೇಕು. ಬರೀ ಬಾಡಿ ನಿಮಗೆ ಮಕ್ಕಳು ಮಾಡೋಕ್ಕೆ ರೆಡಿ ಇದೆ ಅಂದರೆ ಮೈಂಡಲ್ಲೂ ರೆಡಿ ಇದೆ ಅಂತಲ್ಲ. 20 ವರ್ಷಕ್ಕೆ ಇನ್ನೂ ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಸುತ್ತಬೇಕು, ಈ ಥರ ಎಲ್ಲ ಇಂಟ್ರೆಸ್ಟ್ ಇರೋವಂಥವ್ರು, ಅಥವಾ ಕೆಲಸ ಮಾಡಬೇಕು, ಓದಬೇಕು, ಈ ಥರ ಎಲ್ಲ ಇರುವಾಗ ಮಕ್ಕಳು ಮಾಡಿಕೊಂಡ್ರೆ ಅದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಸಿಚುವೇಶನ್. ದೇರ್ ಕ್ಯಾನ್ ಬಿ ಪ್ರೆಷರ್ ಫ್ರಮ್ ಗೌರ್ಮೆಂಟ್ ಏಜೆನ್ಸೀಸ್ ಟು ಅವಾಯ್ಡ್ ಹ್ಯಾವಿಂಗ್ ಚಿಲ್ಡ್ರನ್. ಇದು ಥರ ಬೇರೆ ಥರ ಪ್ರೆಷರ್, ಮಕ್ಕಳು ಮಾಡ್ಕೋಬೇಡಿ ಅಂತ, ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ. ದಿಸ್ ಸಿಚುವೇಶನ್ ಮೇಕಿಂಗ್ ಚಾಯ್ಸಸ್ ಕ್ಯಾನ್ ಬಿಕಮ್ ವೆರಿ ಡಿಫಿಕಲ್ಟ್. ಸೊ ಈ ಥರ ಡಿಫಿಕಲ್ಟ್ ಇದೆ ಚಾಯ್ಸಸ್ಸು, ಬಟ್ ಯೋಚನೆ ಮಾಡಬೇಕು, ಸುಮ್ಮನೆ ವಿತೌಟ್ ಯೋಚನೆ ಮಾಡಬಾರ್ದು. ವಿ ಮಸ್ಟ್ ಆಲ್ಸೋ ಕನ್ಸಿಡರ್ ಪಾಸಿಬಲ್ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯಾವಿಂಗ್ ಸೆಕ್ಸ್. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬರೀ ಮಕ್ಕಳು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಸುಮ್ಮನೆ ಸೆಕ್ಸ್ ಮಾಡಿಕೊಂಡ್ರೆ STD ಬರೋ ಸಾಧ್ಯತೆ ಇರುತ್ತೆ, ವಿಚ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. We have discussed in class 9 that diseases can be transmitted in variety of ways. So diseases can be transmitted from person to person in variety of ways. So class 9 ಅಲ್ಲಿ ಹೇಳಿದಾರಂತೆ ನಿಮಗೆ ಬೇರೆ ಬೇರೆ ಥರ ಡಿಸೀಸಸ್ ಸ್ಪ್ರೆಡ್ ಆಗುತ್ತೆ ಅಂತ. Since a sexual act is very intimate connection of the bodies, it is not surprising that many diseases can be sexually transmitted. So sexually transmitted diseases are very, very it's a real thing ಅಲ್ಲ. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗುತ್ತೆ, ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಸುಮ್ಮನೆ ಸೀರಿಯಸ್ ಆಗಿ ತೊಗೊಳ್ದೆ ಕ್ಯಾಶುವಲ್ ಆಗಿ ಮಾಡೋಕ್ಕೆ ಹೋದರೆ ಒಂದಕ್ಕೆರಡಾಗುತ್ತೆ. These include bacterial infections such as gonorrhea and syphilis, and viral infections such as warts and HIV/AIDS. HIV/AIDS ಅಂದರೆ ಅದಕ್ಕೆ ಔಷಧಿನೇ ಇಲ್ಲ. Only thing you can do is you can take medicine for rest of your life. You can only control it. 90s ಏಡ್ಸ್ ಬಂದರೆ ಪ್ರಾಣನೇ ಹೋಗ್ಬಿಡೋದು. ಈಗ ಯು ಗೆಟ್ ಆ್ಯಂಟಿವೈರಲ್ಸ್ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ಇಟ್ ಆಲ್ ಯುವರ್ ಲೈಫ್. ಆಯಿತಾ? ಗೊನರಿಯಾ, ಸಿಫಿಲಿಸು ಅಷ್ಟೇ, ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಹೋಗ್ಬೇಕು. ಇವೆಲ್ಲ ಡಿಫಿಕಲ್ಟ್ ಡಿಸೀಸಸ್. ಇದನ್ನೆಲ್ಲ ಪ್ರಿವೆಂಟ್ ಮಾಡೋದೇ ಉತ್ತಮ. ಇಸ್ ಇಟ್ ಪಾಸಿಬಲ್ ಟು ಪ್ರಿವೆಂಟ್ ಟ್ರಾನ್ಸ್ಮಿಷನ್ ಆಫ್ ಸಚ್ ಡಿಸೀಸಸ್ ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟ್? Yes, it is possible. ಯಾವ ಥರ? Using a covering called condom for the penis during sex helps to prevent transmission from many of these infections to some extent. ಒಂದು ಹಂತದ ತನಕ ಕಾಂಡೋಮ್ ಯೂಸ್ ಮಾಡಿದ್ರೆ ಈ STDಯನ್ನು ತಡಿಬೋದು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸನ್ನು ತಡಿಬೋದು. ಬಟ್ ಏನು ಗ್ಯಾರಂಟಿ ಇಲ್ಲ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. The sexual act always has a potential to lead to a pregnancy. This is a bigger problem. So a sexual act always has a potential to lead to pregnancy. So ಜೋಶಲ್ಲಿ ಇದೆಲ್ಲ ಮಾಡಿಕೊಂಡ್ರೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಒಂದಕ್ಕೆರಡಾಗುತ್ತೆ. The pregnancy will make major demands on the body and the mind of the woman, and if she is not ready for it, her health will be adversely affected. ಪ್ರೆಗ್ನೆನ್ಸಿ ಅನ್ನೋದು ಮಕ್ಕಳಾಟ ಅಲ್ಲ ಅಂತಾರಲ್ಲ, ಆ ಥರ. ಅದು ನಾಟ್ ಓನ್ಲಿ ಯುವರ್ ಬಾಡಿ, ಇಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಮ್ಯಾಂಡ್ಸ್, ಬಟ್ ಮೈಂಡ್ ಕೂಡ ಎಫೆಕ್ಟ್ ಆಗುತ್ತೆ. ಮೂಡ್ ಚೇಂಜಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ಲಾಟ್ ಆಫ್ ಇಟ್ಸ್ ನಾಟ್ ಟು ಬಿ ಟೇಕನ್ ಲೈಟ್ಲಿ. Therefore, many ways have been devised to avoid pregnancy. So, pregnancy ಬೇಡ ಅಂದರೆ ಸಾಕಷ್ಟು ಮೆಥಡ್ಗಳಿದೆ. Contraceptive methods ಇದೆ. They fall in number of categories. One category is creation of a mechanical barrier so that the sperm does not reach the egg. So, mechanical barrier ಅಂದ್ರೇನು? ಆವಾಗಲೇ ಕಾಂಡೋಮ್ ಹೇಳಿದ್ವಲ್ಲ ಅದು. Condoms are the penis or similar coverings worn in the vagina can serve this purpose.
Another category of contraceptives act by changing hormonal balance of the body. ಇದು ಪಿಲ್ಸ್ ಅಂತ ಏನು ಹೇಳ್ತೀವಿ, ಅದು ಬರ್ತ್ ಕಂಟ್ರೋಲ್ ಪಿಲ್ಸ್ ಅಂತ ಏನು ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ ಚೇಂಜ್ ಮಾಡುತ್ತೆ. ಚೇಂಜ್ ಮಾಡಿ ಏನಾಗುತ್ತೆ, ನಮ್ಮದು ಎಗ್ಸ್ ಆರ್ ನಾಟ್ ರಿಲೀಸ್ಡ್ ಅಂಡ್ ಫರ್ಟಿಲೈಸೇಷನ್ ಕ್ಯಾನಾಟ್ ಅಕ್ಕರ್. ಓಕೆ, ಸೊ these drugs are commonly need to be taken orally as pills, birth control pills ಅಂತ ಏನು ಹೇಳ್ತೀವಿ ಅದು. ಬಟ್ ಇದ್ರದ್ದು ಸೈಡ್ ಎಫೆಕ್ಟ್ ಇದೆ, ಇದು ಏನು ಫ್ರೀ ಫಾರ್ ಆಲ್ ಅಲ್ಲ. However, since the change hormonal imbalances, they cause side effects. Hormones are very important for our body. ಅದನ್ನು ಬ್ಯಾಲೆನ್ಸ್ ಚೇಂಜ್ ಮಾಡಿದ್ರೆ ಅದರದ್ದು ಸೈಡ್ ಎಫೆಕ್ಟ್ ಇರುತ್ತೆ. Other contraceptive devices such as the loop or the copper T are placed in the uterus to prevent pregnancy. So, ಇದು external physical devices. ಆಯಿತಾ? ಸೊ ನಿಮಗೆ ಮುಂದೆ ಬೇಕಾದಾಗ ನಿಮ್ಮ ಗೈನಕಾಲಜಿಸ್ಟ್ ನಿಮ್ಗೆ ಹೇಳ್ತಾರೆ. ಅಗೇನ್ ದೇ ಕ್ಯಾನ್ ಕಾಸ್ ಸೈಡ್ ಎಫೆಕ್ಟ್ಸ್ ಡ್ಯೂ ಟು ದ ಇರಿಟೇಷನ್ ಆಫ್ ಯುಟರಸ್. ಸೊ ಇದರಲ್ಲೂ ಇರಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದೆಲ್ಲ ಟೆಂಪ್ರರಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಇದನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಚಿಲ್ಡ್ರನ್. ಬಟ್ ದೆರ್ ಆರ್ ಸಮ್ ಪರ್ಮನೆಂಟ್ ಮೆಥಡ್ಸ್. ಒಂದು ಎಕ್ಸಾಂಪಲ್ ಇದೆ. ಇಫ್ ದ ವ್ಯಾಸ್ ಡೆಫರೆನ್ಸ್ ಇನ್ ದ ಮೇಲ್ ಇಸ್ ಬ್ಲಾಕ್ಡ್, ಸ್ಪರ್ಮ್ ಟ್ರಾನ್ಸ್ಫರ್ ವಿಲ್ ಬಿ ಪ್ರಿವೆಂಟೆಡ್. If the fallopian tube in the female is blocked, egg will not be able to reach the uterus. So, ಈ ಆಪರೇಷನ್ ಅಂತ ಏನು ಮಾಡ್ತಾರೋ ಅದು ಗಂಡಸರಿಗೆ ಮಾಡಿದ್ರೆ ವ್ಯಾಸ್ ಡೆಫರೆನ್ಸ್ ಅನ್ನೋ ಪೈಪನ್ನು ಅದನ್ನು ಬ್ಲಾಕ್ ಮಾಡಿದ್ರೆ ಆವಾಗ ಸ್ಪರ್ಮು ಟೆಸ್ಟಿಕ್ಸಿಂದ ಈಚೆ ಬರಲ್ಲ. ಸೊ ಅದೇ ಥರ ಫೆಲೋಪಿಯನ್ ಟ್ಯೂಬನ್ನು ಬ್ಲಾಕ್ ಮಾಡಿದರೆ ಹೆಂಗಸರಲ್ಲಿ ಆವಾಗ ಎಗ್ ಯುಟರಸ್ಗೆ ರೀಚ್ ಆಗಲ್ಲ. ಸೊ ಎರಡೂ ಕೇಸಲ್ಲಿ ಫರ್ಟಿಲೈಸೇಷನ್ ಆಗಲ್ಲ. ಸರ್ಜಿಕಲ್ ಮೆಥಡ್ಸ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ಸಚ್ ಬ್ಲಾಕ್ಸ್. ಅದೇ ಆಪರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದಾಗ ಇದು ಆಗುತ್ತೆ. While surgical methods are safe in the long run, surgery itself can cause infections and other problems if not performed properly. ಕರೆಕ್ಟ್ ಜಾಗದಲ್ಲಿ ಸರ್ಜರಿ ಮಾಡಲಿಲ್ಲ ಅಂದರೆ, ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆ ಇರುತ್ತೆ, ಬೇರೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. Surgery can also be used for removal of unwanted pregnancies. ಆಕ್ಸಿಡೆಂಟಲಿ ಪ್ರೆಗ್ನೆಂಟ್ ಆದರೆ ನೀವು ಬೇಡ ಮಕ್ಕಳು, ಆದರೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀರ, ಅವಾಗ ಏನು ಮಾಡೋದು? ಆವಾಗ ಅಬಾರ್ಷನ್ ಅಂತ ಒಂದು ಆಪ್ಷನ್ ಇದೆ. ಅದು ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ ಈಸ್ ಇಲೀಗಲ್ ಇನ್ ಇಂಡಿಯಾ. ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ ಅಂದರೆ ಏನು? ಪತ್ತೆ ಮಾಡೋದು, ಗಂಡೋ ಹೆಣ್ಣೋ ಅಂತ. ಹೆಣ್ಣು ಅಂತ ಪತ್ತೆ ಮಾಡಿದ್ರೆ ಅದನ್ನು ಆಮೇಲೆ ತೆಗೆಸ್ಬಿಡೋದು. ಸೊ ದಿಸ್ ಈಸ್ ಇಲ್ಲೀಗಲ್ ಇನ್ ಇಂಡಿಯಾ. ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಮಿಸ್ಯೂಸ್ ಮಾಡಿದ್ದಾರೆ ತುಂಬ ಜನ. ದೇ ಹ್ಯಾವ್ ಮಿಸ್ಯೂಸ್ಡ್ ಪೀಪಲ್ ಹೂ ಡೋಂಟ್ ವಾಂಟ್ ಅ ಪರ್ಟಿಕ್ಯುಲರ್ ಚೈಲ್ಡ್, ಆಸ್ ಹ್ಯಾಪನ್ಸ್ ಇನ್ ಇಲೀಗಲ್ ಸೆಕ್ಸ್ ಸೆಲೆಕ್ಷನ್, ಸೆಲೆಕ್ಟಿವ್ ಅಬಾರ್ಷನ್ ಆಫ್ ಫಿಮೇಲ್ ಫಿಟಿಸಸ್. ಫಾರ್ ಎ ಹೆಲ್ತಿ ಸೊಸೈಟಿ ಫೀಮೇಲ್ ಮೇಲ್ ಸೆಕ್ಸ್ ರೇಷಿಯೋ ಮಸ್ಟ್ ಬಿ ಮೇಂಟೈನ್. ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇಂಡಿಯಾದಲ್ಲಿ ಐ ಥಿಂಕ್ 1000 ಹುಡುಗರಿಗೆ ಅಟ್ ಬರ್ತ್ ಬರೀ 900 ಹುಡುಗರಿದ್ದಾರೆ. 900 ಸ್ವಲ್ಪ ಅಂದರೆ ಆ ಹುಡುಗರು ಪ್ರಾಯಕ್ಕೆ ಬಂದಾಗ ಅವ್ರಿಗೆ ಮದುವೆ ಆಗೋಕ್ಕೆ ಹುಡುಗಿರಲ್ಲ. ಬರೀ ಸೊ 1000 ಜನದಲ್ಲಿ 100 ಜನಕ್ಕೆ ಹುಡುಗಿರಲ್ಲ, ಶಾರ್ಟೇಜ್. ಅದೊಂದು ಪ್ರಾಬ್ಲಮ್. ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ದಿಸ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್, ದಿಸ್ ಸೆಕ್ಸ್ ಸೆಲೆಕ್ಷನ್. ದಟ್ ಈಸ್ ದಿ something to think about. Because of reckless female feticide, they basically are there, child sex ratio is declining in an alarming rate in some sections of the society, although prenatal sex determination has been prohibited by law. ಇದು ಹುಟ್ಟೋ ಮುಂಚೆ ಗಂಡೋ ಹೆಣ್ಣು ಅಂತ ಪತ್ತೆ ಮಾಡೋದು ಇಂಡಿಯಾದಲ್ಲಿ ಇಲ್ಲೀಗಲ್. ಆದರೂ ಜನ ಮಾಡ್ತಾರೆ. ಜನ ಮಾಡಿ ಏನಾಗಿದೆ, ಕೆಲವು ಕಡೆ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಹುಡುಗಿರು ಹುಡ್ತಾ ಇದ್ದಾರೆ ಹುಡುಗರಿಗೆ ಕಂಪೇರ್ ಮಾಡಿದರೆ. One of the problems that some parts of India are facing. Anyway, final point ನೋಡೋಣ. We have noted that earlier reproduction is a process by which organisms increase their population. Reproduction ಮೂಲಕ ಪ್ರಾಣಿಗಳು ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ. The rate of birth and death in a given population will determine its size. ಸೊ ಎಷ್ಟು ಜನ ಹುಡ್ತಾರೆ, ಎಷ್ಟು ಜನ ಸಾಯ್ತಾರೆ, ಅದು ಡಿಸೈಡ್ ಮಾಡುತ್ತೆ ಆ ಪಾಪ್ಯುಲೇಷನ್ ಎಷ್ಟು ದೊಡ್ಡದಿರುತ್ತೆ ಅಂತ. The size of a human population is a concern for many people. ಅಂದರೆ ನಾವು 800 ಕೋಟಿ 8 ಬಿಲಿಯನ್ ಹ್ಯೂಮನ್ಸ್ ಇದ್ದೀವಿ ಈಗ.
ಅದು ತುಂಬ ಜಾಸ್ತಿ ಇದ್ದೀವಿ, ಇದರಿಂದ ಗ್ಲೋಬಲ್ ವಾರ್ಮಿಂಗು ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ. Just because expanding population makes it harder to improve everybody's standard of living. ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ಎಲ್ರಿಗೆ ಸ್ಕೂಲ್ ಕಳ್ಸೋಕ್ಕೆ ಹೊಟ್ಟೆ ಬಟ್ಟೆ ಮನೆ ಗಿನೆ ಅದಕ್ಕೆಲ್ಲ ಕಷ್ಟ ಅಲ್ವಾ. ಸೊ ಅದು ಎಕ್ಸ್ಪ್ಯಾಂಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ರೆ ಅದು ಕಷ್ಟ. However, if the inequality in society is a main reason for poor standards of living of many people, the size of the population is relatively unimportant. ಕೆಲವ್ರು ಏನು ಹೇಳ್ತಾರೆ, ಪಾಪ್ಯುಲೇಷನ್ ಅಲ್ಲ ಪ್ರಾಬ್ಲಮ್ಮು, ಸೊಸೈಟಿಯಲ್ಲಿ ಇನ್ಇಕ್ವಾಲಿಟಿ ಅಂದರೆ ಕೆಲವರು ತುಂಬ ಬಡವರಿದ್ದಾರೆ, ಕೆಲವರು ತುಂಬ ರಿಚ್ ಇದ್ದಾರೆ, ಇದು ಪ್ರಾಬ್ಲಮ್ಮು ಅಂತ. If you look around us, what can we identify as important reason for poor living standards? ಸೊ ಇಲ್ಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ ಎಂಡ್ ಆಗುತ್ತೆ. ಏನು ಪಾಪ್ಯುಲೇಷನ್ ಪ್ರಾಬ್ಲಮ್ಮ ಅಥವಾ ಇನ್ಇಕ್ವಾಲಿಟಿ ಪ್ರಾಬ್ಲಮ್ಮ, ಏನು ಪ್ರಾಬ್ಲಮ್ಮು ಅಂತ ಯೋಚನೆ ಮಾಡಿ ಅಂತ. ಸೊ ಈ ವಿಡಿಯೋ ರೆಕಾರ್ಡ್ ಮಾಡೋದು ಒಂದು ರೀತಿ ಕಷ್ಟ. ಯಾಕಂದರೆ ಇದು ಡಿಫಿಕಲ್ಟ್ ಟಾಪಿಕ್. ಯಾಕೆ ನಿಮಗೆ ಅಪ್ಪ ಅಮ್ಮನ ಕೇಳೋಕ್ಕಾಗಲ್ಲ, ಟೀಚರ್ಗಳನ್ನು ಕೇಳೋಕ್ಕಾಗಲ್ಲ, ಅಥವಾ ಟೀಚರ್ಗೆ ಹೇಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಆ ಥರ ಮುಜುಗರ ಎಂಬ್ರಾಸ್ಮೆಂಟ್ ಆಗುತ್ತೆ. ಸೊ ಹೋಪ್ಫುಲಿ ಇದನ್ನು ನೀವು ಸೀರಿಯಸ್ ಆಗಿ ತೊಗೋತೀರಾ. ಇದರಿಂದ ಕರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇನ್ಫಾರ್ಮೇಷನ್ ಇದೆಯೋ ಅದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಮುಂದಿನ ಜೀವನಕ್ಕೆ ಒಳ್ಳೆ ಡಿಸಿಷನ್ ತೊಗೋತೀರಾ ಅಂತ ಭಾವಿಸ್ತೀನಿ. ಏನಾದರೂ ಡೌಟು ಕಾಮೆಂಟ್ ಇದ್ದರೆ ಹಾಕಿ, ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.